ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೋಡು ಹೇಗೆ ಕಾಣಿಸ್ತಿದ್ಯಾ? ದೀಪಿಕಾ ಯಾಕೆ ಅಳ್ತಿದ್ಯಾ? ನನ್ನ ಕ್ಷಮಿಸ್ತೀಯ ಅಲ್ವಾ ಅಕ್ಕ? ನಾನು ಮಾಡಿರೋ ತಪ್ಪುಗಳಿಗೆ ನಿನ್ನ ಹತ್ರ 100 ಸಲ ಕ್ಷಮೆ ಕೇಳಿದ್ರು ಕಮ್ಮಿನೇ. ಅಷ್ಟು ನೋವು ಕೊಟ್ಟಿದ್ದೀನಿ ನಾನು ನಿನಗೆ. ಹಾಗಂತ ಯಾರು ಹೇಳಿದ್ದು? ಯಾರೋ ಯಾಕೆ ಹೇಳ್ಬೇಕಕ್ಕ? ನಾನು ಮಾಡಿರೋ ತಪ್ಪುಗಳೆಲ್ಲ ನನ್ನ ಕಣ್ಮುಂದೆನೇ ಬರ್ತಾ ಇದೆ. ನಿನ್ನನ್ನಾಗ್ಲಿ ಮನೆಯವ್ರನ್ನಾಗ್ಲಿ ಅರ್ಥ ಮಾಡ್ಕೊಳ್ದೆ ನಾನು ಏನೇನೆಲ್ಲ ಮಾಡಿಬಿಟ್ಟೆ. ಅಪ್ಪ ಅಮ್ಮನಿಂದನೂ ನಾನು ನಿನ್ನನ್ನು ದೂರ ಮಾಡಿಬಿಟ್ಟೆ. ಈಗ ಅವರು ನಮ್ಮಿಬ್ಬರಿಂದನೂ ದೂರ ಉಳ್ಕೊಂಡ್ರು. ಮಾತ್ಗೂ ನಿನ್ನ ಅನಾಥೆ ಅನಾಥೆ ಅಂತ ಹಂಗಿಸ್ತಿದ್ದೆ. ಆದ್ರೆ ಈಗ ಒಂದ್ ವೇಳೆ ನಿನ್ ಪ್ರೀತಿ ಸಿಗ್ತಿದ್ರೆ ನಾನೇ ಅನಾಥೆ ತರ ಫೀಲ್ ಮಾಡ್ತಿದ್ನೋ ಏನೋ. ನಿಜ ಹೇಳ್ಬೇಕು ಅಂದ್ರೆ ಅನಾಥಾಶ್ರಮದಲ್ಲಿ ಬೆಳೆದವ್ರು ಯಾರೂ ಅನಾಥರಲ್ಲ. ನಮ್ ಪ್ರೀತಿಸೋರ್ ಜೊತೆಗಿದ್ದು ಅವ್ರ ಪ್ರೀತಿನ ಗಳಿಸ್ಕೊಳಕ್ಕಾಗ್ದಲೇ ಇರೋರೆ ನಿಜವಾದ ಅನಾಥರು. ಹಾಗೆ ನೋಡ್ಕೊಂಡ್ರೆ ಇಷ್ಟು ದಿನ ನನ್ನ ಬದುಕಿದ್ದು ಅನಾಥ ಬದುಕು. ಹಾಗೆಲ್ಲ ಮಾತಾಡ್ಬೇಡ ದೀಪಿಕಾ. ಆಗಿದ್ದಾಗೋಯ್ತು. ನಾನು ಯಾವಾಗಲೂ ಒಂದು ಮಾತನ್ನ ನಂಬ್ತೇನೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಈಗ ಇಷ್ಟೆಲ್ಲ ಆಗಿದ್ದಕ್ಕೆ ನಮ್ಮ ಪ್ರೀತಿ ನಮ್ಮ ಸಂಬಂಧ ಗಟ್ಟಿಯಾಗಿರೋದಲ್ವಾ? ನನಗೆ ನೀನು ಸಿಕ್ಕಿದೀಯ, ನಿನಗೆ ನಾನು ಸಿಕ್ಕಿದ್ದೀನಿ. ಈ ಮನೆಗೆ ಅಕ್ಕ ತಂಗಿರೇ ಸೊಸೆಂದಿರ ಸಿಕ್ಕಿದ್ದೀವಿ. ನಮ್ಮನ್ನೇ ಪ್ರಪಂಚ ಅನ್ಕೊಂಡಿರೋ ಈ ಮನೆಯವರು ನಮಗ್ ಸಿಕ್ಕಿದ್ದಾರೆ. ಇದೆಲ್ಲ ಅದೃಷ್ಟ ಅಲ್ವಾ? ಇಂಥ ಅದೃಷ್ಟನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ವಾ ಅಕ್ಕ? ಈಗಲೂ ಕಾಲ ಮಿಂಚಿಲ್ಲ. ಇವತ್ತಿನವರೆಗೂ ಏನೆಲ್ಲ ಮಿಸ್ ಮಾಡ್ಕೊಂಡ್ವೋ ಇನ್ನು ಮುಂದೆ ಅದನ್ನೆಲ್ಲ ಪಡ್ಕೋಬೇಕು. ನಮ್ಮಿಬ್ರು ಖುಷಿ, ನಗು, ಪ್ರೀತಿ ಎಲ್ಲ. ಹೌದಕ್ಕ, ನಾನು ಮತ್ತೆ ಪುಟ್ಟ ಹುಡುಗಿಯಾಗಿ ನೀನ್ ಹಿಂದೆ ಅಕ್ಕ ಅಕ್ಕ ಅನ್ಕೊಂಡು ಓಡಾಡ್ಬೇಕು ಅನ್ನಿಸ್ತಿದೆ. ನೀನು ಪುಟ್ಟ ಹುಡುಗಿನೇ. ಅದಕ್ಕೆ ಏನು ವಿಷಯ ಅದಕ್ಕೆ ಬರಕ್ಕೆ ಹೇಳಿದ್ರೆ? ಮಹೇಶ್ವರೇ, ಶಾರ್ವರಿ ವಿಷಯನೆಲ್ಲ ನಾನು ಮಾಧವ್ ಅವ್ರ ಹತ್ರ ಹೇಳಕ್ ಹೊರಟೆ. ಹೌದಾ? ಅಣ್ಣ ನೀವು ಹೇಳಿದ್ನಲ್ಲ ನಂಬನ್ನ? ಇಲ್ಲ, ನಾನು ಒಂದು ಮಾತು ಹೇಳೋದ್ರಲ್ಲಿ ಅವ್ರು ಇದಕ್ಕಿದ್ದಂಗೆ ಹೋಗಿ ಶಾರ್ವರಿನೇ ಕರ್ಕೊಂಬಂದ್ಬಿಟ್ರು. ಏನು ಹೇಳ್ತಿದ್ದೀರಾ ಅದಕ್ಕೆ ನೀವು? ಹೌದು, ಆಕ್ಸಿಡೆಂಟ್ ಮಾಡಿದ್ದು ಶಾರ್ವರಿ ಅಂತ ಹೇಳಿದೆ. ಅಷ್ಟಕ್ಕೆ ಆ ಚಿಕ್ಕ ಮಗುಗ್ ನಾನೇನಾದ್ರೂ ಮಾಡಿದ್ರೆ ಇಡೀ ಮಾಧವನ್ ಮನೆನೇ ಮುಳುಗ್ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ. ನಾನು ಮಾಡೋ ಪ್ಲಾನ್ಗಳು ದೊಡ್ಡದಾಗಿರತ್ತೆ. ನೀನು ಅನುಭವಿಸೋ ನೋವು ಇನ್ನೂ ದೊಡ್ಡದಾಗಿರತ್ತೆ. ಅವಳು ಇಷ್ಟೆಲ್ಲ ಹೇಳಿದಾಳೆ ಅಂದರೆ ಅವಳ ತಲೆಯಲ್ಲಿ ಏನೋ ಓಡ್ತಿದೆ ಅಂತಾನೆ ಅರ್ಥ. ಅವಳು ಏನು ಅನಾಹುತ ಮಾಡದೆ ಇರೋವಾಗ ನಾವು ನೋಡ್ಕೋಬೇಕು. ಛೇ, ದೇವರ ಗುಡಿ ಅಂತ ಮನೇಲಿ ರಕ್ತ ಪಿಶಾಚಿನ ಇಟ್ಕೊಂಡಂಗಾಯ್ತು. ಮನೆಯವರೆಲ್ಲರೂ ಅವಳನ್ನು ನಂಬಿಟ್ಟಿದ್ದಾರೆ. ಅವಳ ನಾಟಕಗಳು ಅಣ್ಣಂಗಾಗಲಿ ಮಕ್ಳಿಗಾಗಲಿ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವಳ ಬಗ್ಗೆ ನಾವು ಏನು ಹೇಳಿದ್ರೂ ಅದನ್ನು ನಂಬೋ ಪರಿಸ್ಥಿತಿಲಿ ಇವ್ರು ಯಾರೂ ಇಲ್ಲ. ಹೌದು, ನನಗೂ ಹಾಗೆ ಅನ್ನಿಸ್ತು. ಪೂರ್ತಿ ಸಾಕ್ಷಿಗಳಿಲ್ಲ ಅಂದರೆ ಮಾಧವ್ ಅವ್ರನ್ನಾಗಲಿ ಅಭಿನಾಗಲಿ ನಂಬಿಸೋದು ಕಷ್ಟ. ನಮಗೆ ಸಾಕ್ಷಿಗಳು ಸಿಗೋವರೆಗೂ ನಾವು ಎಚ್ಚರಿಕೆಯಿಂದ ಇರಬೇಕು. ಯೋಚನೆ ಮಾಡಬೇಡಿ ಅದಕ್ಕೆ. ನಾನು ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಮನೇಲಿ ಏನು ಅನಾಹುತ ಆಗದೆ ಇರೋ ಥರ ಹುಷಾರಾಗಿರೋಣ. ನೀವು ಯಾರ ಬಗ್ಗೆ ಮಾತಾಡ್ತಿದ್ರಿ? ಯಾರ ಮೇಲೆ ಕಣ್ಣಿಟ್ಟಿರಬೇಕು? ಏನೋ ಅನಾಹುತ ಅಂತಿದ್ರಿ, ಏನಾಯ್ತು? ಅದು ಅದೇ ಕೆಫೆಲಿ ಫುಡ್ ಫೆಸ್ಟಿವಲ್ ನಡೆಸಬೇಕು ಅಂದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಡುಗೆ ಚೆನ್ನಾಗಾಗಬೇಕು,
ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅಡುಗೆ ಹಾಳಾಗಿ ಯಾವುದೇ ಸಮಸ್ಯೆ ಆಗದೆ ಅನಾಹುತಗಳಾಗಬಾರ್ದು ಅಂತ ಮಹೇಶ್ ಅವ್ರು ಹೇಳ್ತಿದ್ರು ಅಷ್ಟೇ. ಹೌದೌದು, ಅಡುಗೆ ಹಾಳಾಗಿ ಅದನ್ನು ಊಟ ಮಾಡಿದವ್ರಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಅದು ಅನಾಹುತ ತಾನೇ. ಅದನ್ನೇ ಅದಕ್ಕೆ ಅವ್ರಿಗೆ ಹೇಳ್ತಿದ್ದೆ. ಅದಕ್ಕೆ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಅದಕ್ಕೆ ಅಮ್ಮ ಎಲ್ಲ ಓಕೆ ತಾನೆ? ಯಾಕೋ ಪಾಪು ಹಾಗೆ ಕೇಳ್ತೀಯಾ? ನಾನು ಆರಾಮಾಗೇ ಇದ್ದೀನಿ. ಆದರೂ ನೀವು ನನ್ನಿಂದ ಏನು ಮುಚ್ಚಿಡ್ತಿಲ್ಲ ಅಲ್ವಾ? ಇಲ್ಲ ಪಾಪು, ಅಂಥದ್ದೇನೂ ಇಲ್ಲ. ಏನಾದರೂ ಇದ್ದರೆ ನಿನ್ನ ಹತ್ರ ಹೇಳ್ತೀನಿ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನೀನು ಹೋಗು. ಸರಿ ಅಮ್ಮ, ಏನೇ ಸಮಸ್ಯೆಗಳಿದ್ರೂ ನೀವು ಜಾಸ್ತಿ ತಲೆಗೆ ಹಚ್ಕೊಳಕ್ಕೆ ಹೋಗ್ಬಿಡಿ. ಏನಿದ್ರು ನನಗೆ ಹೇಳಿ, ನಾನು ನೋಡ್ಕೊತೀನಿ. ನೀವು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಆಯಿತು ಪಾಪು. ನಿಮ್ಮಂಥ ಮಕ್ಕಳಿರುವಾಗ ನನಗೆ ಸಮಸ್ಯೆಗಳಿರೋದಕ್ಕೆ ಹೇಗೆ ಸಾಧ್ಯ? ನೀನು ಹೋಗು. ಮುಖಕ್ಕೆ ಎಷ್ಟೇ ಬಣ್ಣ ಹಚ್ಕೊಂಡ್ರು ನಿನ್ನ ಕೊಳಕು ಬುದ್ಧಿನ ಮುಚ್ಚಿಡೋಕ್ಕಾಗಲ್ಲ. ನಿನ್ನ ನಾಟಕದ ಮಾತುಗಳಿಂದ ನೀಚತನನ ಮರೆ ಮಾಡಬಹುದು, ಆದರೆ ಆ ನೀಚತನಕ್ಕೆ ತಕ್ಕ ಶಾಸ್ತಿ ಒಂದಲ್ಲ ಒಂದಿನ ಆಗೇ ಆಗತ್ತೆ. ಹೌದು, ನಂದು ನೀಚ ಬುದ್ಧಿನೇ, ನಾನು ಕ್ರೂರಿನೇ. ಈ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಇದೇ ನನ್ನ ನಿಜವಾದ ಬಣ್ಣ. ಈ ಮನೆ ನೆಮ್ಮದಿನ ಹಾಳು ಮಾಡೋದಷ್ಟೇ ಅಲ್ಲ, ಇಡೀ ಮನೆನೇ ಸರ್ವನಾಶ ಮಾಡ್ತೀನಿ. ಏನ್ರಿ, ಆಶ್ಚರ್ಯ ಆಗ್ತಿದೆಯಾ ಅಥವಾ ಆತಂಕ ಆಗ್ತಿದೆಯಾ? ಇಷ್ಟು ದಿನ ತಾಳಿ ಕಟ್ಟಿದ ಗಂಡ ಏನೋ ಮಾತಾಡ್ಕೊತಿದ್ದಾರೆ ಅಂತ ಸುಮ್ಮನಿರ್ತಿದ್ದೆ. ನನಗೆ ನಿಮ್ಮ ಮೇಲಿರೋ ಪ್ರೀತಿನೋ ಕನಿಕರನೋ ಅಥವಾ ನೀವು ನನಗೆ ಮುತ್ತೈದೆ ಭಾಗ್ಯ ಕೊಟ್ಟಿದ್ದೀರಾ ಅನ್ನೋ ಭಾವನೆನೋ ನಾನೇನೋ ಮಾತಾಡದೆ ಸುಮ್ಮನಿರ್ತಿದ್ದೆ. ಆದ್ರೀಗ ಆ ತುಳಸಿ ಜೊತೆ ಸೇರಿಕೊಂಡು ನನ್ನ ವಿರುದ್ಧನೇ ಕತ್ತಿ ಮಸೆದಿದ್ದೀರಾ, ನನ್ನನ್ನೇ ಮುಳುಗ್ಸೋಕೆ ಪ್ರಯತ್ನ ಪಡ್ತಿದ್ದೀರಾ. ಹಾಗಿರುವಾಗ ನಾನೇನು ಅನ್ನೋದು ನಿಮಗೆ ನೆನಪು ಮಾಡಬೇಕಲ್ವಾ? ನನ್ನ ವಿಚಾರವಾಗಿ ಈ ಮನೇಲಿ ಏನೇ ನಡೆದ್ರು ಆ ತುಳಸಿ ನಿಮಗೆ ಹೇಳೇ ಹೇಳ್ತಾಳೆ. ಅವಳು ಹೇಳೋ ಬದಲು ನಾನೇ ನಿಮಗೆ ನೇರವಾಗಿ ಹೇಳ್ಬೋದಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.